ಕಿತ್ತೂರ ನಾಡಲ್ಲಿ ಕಾಂತಿಯ ಕಿಡಿಯಾಗಿ ಮೆರೆದಾಳು ಚೆನ್ನಮ್ಮಜಿ. ಹರ ಹರ ಮಹಾದೇವ ನುಡಿದರ ನಮ, ಕಿತ್ತೂರ ಸೈನ್ಯಕ ಉಗತಿತ್ತ ಪ್ರೇಮ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಾರ್ತಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಟ್ರಾವೆಲಿಂಗ್ ಲವರ್. ನಾನೊಂದು ಸ್ಥಳಕ್ಕೆ ಬಂದಿದ್ದೀನಿ. ಈಗ ಐತಿಹಾಸಿಕ ಸ್ಥಳ ಅಂತಲೇ ಕರಿಬೋದು ಇದನ್ನು. ಯಾಕಂತಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಹೆಸರು ಕೇಳಿರ್ಬೋದು ನೀವು. ಇವರು ಬ್ರಿಟಿಷರಿಗಿನ ಒಂದು ನಿದ್ದೆಯನ್ನು ಕೆಡಿಸಿದಂತಹ ವೀರರು ಇವರು. ಅವರಿದ್ದಂತಹ ಮತ್ತು ಅವರು ಆಳ್ವಿಕೆ ಮಾಡಿದಂಥ ಒಂದು ಕೋಟೆ ಇದೆ, ಕಿತ್ತೂರು ಒಳಗಡೆ ಐತಿ. ಈ ಕೋಟೆ ಬಗ್ಗೆ ನಿಮ್ಗೆ ಹೇಳಕ್ಕೆ ಬರತ್ತೀನಿ. ಈಗ ಬರ್ರಿ ಎಲ್ಲ ನೋಡ್ಕೊತ ಹೋಗೋಣ. ನಾವೀಗ ಅದೇವಿ ಕಿತ್ತೂರು ಒಳಗಡೆ. ಕಿತ್ತೂರು ಅಂತಂದ್ರೆ ಇದು ಏನು ನೋಡ್ತಿರಲ್ಲ ನೀವು, ಇಲ್ಲಿ ಬೆಳಗಾವಿ ಮತ್ತು ಧಾರವಾಡ ನ್ಯಾಷನಲ್ ಹೈವೇ ಇದೆ. ಅದರ ಬಾಜುನ ಕಿತ್ತೂರು ಅನ್ನೋ ಊರು ಐತಿ. ಅಲ್ಲೇ ಒಂದು ಕಿತ್ತೂರಾಣಿ ಚೆನ್ನಮ್ಮನ ಒಂದು ಮೂರ್ತಿಯನ್ನು ನೋಡ್ಬೋದು. ಅದು ಕಿತ್ತೂರಾಣಿ ಚೆನ್ನಮ್ಮನ ಸರ್ಕಲ್. ಇಲ್ಲಿಂದ ಒಳಗಡೆ ಹೋದ್ರೆ ನಿಮಗೆ ಕೋಟೆ ಸಿಗ್ತೈತಿ. ಬರ್ರಿ ಒಳಗಡೆ ಹೋಗೋಣ. ಹೋಗಿ ಕೋಟೆಯನ್ನು ತೋರಿಸ್ತೀನಿ ನಿಮಗೆ. ಇದು ದ್ವಾರ ಬಾಗಿಲು. ಒಳಗಡೆ ಹೋದ್ರೆ ನಿಮ್ಗೆ ಸ್ಟ್ರೇಟ್ ಹೋಗಬೇಕು. ಕಿತ್ತೂರು ಕೋಟೆ ಏನೈತಲ್ಲ ಅಲ್ಲಿಗೆ ಹೋಗ್ತೀರಿ. ಈ ಆಲದ ಮರ ಐತಲ್ಲ, ಸ್ಟ್ರೇಟ್ ಹೋಗ್ರಿ, ಅಲ್ಲಿಗೆ ಹೋಗುತ್ತೆ ಇದು ಕೋಟೆ. ಇಲ್ಲಿ ಗಾಡಿಯನ್ನು ಪಾರ್ಕ್ ಮಾಡೋನು, ಬೈಕ 4 ವೀಲರ್ ಅದರ ಹೊರಗೆ ಮಾಡಬೇಕು. ಮತ್ತು ಇಲ್ಲೊಂದು ನೀವು ಬೋರ್ಡ್ ನೋಡ್ಬೋದು, ಕಿತ್ತೂರಿನ ಇತಿಹಾಸವನ್ನು ಮತ್ತು ಸ್ಮಾರಕಗಳ ಬಗ್ಗೆ ಒಂದು ವಿವರಣೆ ಕೊಟ್ಟಂಥ ಒಂದು ಬೋರ್ಡ್ ಐತಿ. ನೀವು ಫಸ್ಟಿಗೆ ಬರೋದಕ್ಕೆ ವಸ್ತು ಸಂಗ್ರಹಾಲಯ ನಿಮ್ಗೆ ಸಿಗ್ತೈತೆ. ಅಲ್ಲಿ ಇದೇನೈತಿಲ್ಲ ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆಗೆ ಸೇರಿರ್ತೈತಿ. ಹೀಗಾಗಿ ಸ್ವಲ್ಪ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕಾಗತ್ತೆ. ಅಲ್ಲಿ ಒಳಗಡೆ ಮೊದಲಿನ ಕಾಲದ್ದೆಲ್ಲ ವಸ್ತುಗಳನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ನೀವು ನೋಡ್ತಿರ್ಬೋದು. ಈಗ ಇವೆಲ್ಲ ಯುದ್ಧದೊಳಗೆ ಯೂಸ್ ಮಾಡಿದಂತಹ ಕತ್ತಿಗಳಿವು. ಮತ್ತಿದು ಚೀಲ ಕತ್ತು ಅಂತ ಯುದ್ಧದ ಸಮಯದೊಳಗೆ ಹಾಕೊಳ್ಳುವಂಥದ್ದೊಂದು ಆಯುಧ ಇದು ನೋಡ್ರಿ. ಅವಾಗಿನ ಕಾಲದ ಸೈನಿಕರು ಮತ್ತೆಲ್ಲರೂ ಹಾಕೊಳ್ಳುವಂಥ ಒಂದು ಬಟ್ಟೆಗಳಿವೆಲ್ಲ. ಕೊಡ್ಲಿ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಇವೆಲ್ಲ ಅಲ್ಲಿ ನಿಮಗೆ ನೋಡೋಕೆ ಸಿಗ್ತಾವ. ಇದು ಲಾಕರ್. ಇದು ಗೇಟಿಗೆ ಲಾಕ್ ಅದು ಹಾಕ್ತಾರಲ್ಲ, ಇದು ಈ ಕಲ್ಲು ನೋಡ್ರಿ. ಅವಾಗಿನ ಕಾಲದಾಗ ಈ ಥರ ಕಲ್ಲಿದ್ದು, ಅವಾಗ ಬೀಸು ಕಲ್ಲು ಇವೆಲ್ಲ. ಏನು ನೋಡ್ರಿ, ಕಿಲಿಗಳು ಮತ್ತು ಗುಂಡುಗಳು ಎಲ್ಲ ನೋಡೋಕೆ ಸಿಗ್ತಾವೆ ನೀವಲ್ಲೇ. ಗುರಾಣಿಗಳು ಅಂತ ಕೆಲಸ ಯುದ್ಧದ ಸಮಯದೊಳಗೆ ಏನು ಪ್ರೊಟೆಕ್ಟ್ ಮಾಡೋಕ್ಕಂತ ಇಟ್ಕೊಂಡಿರ್ತಾರಲ್ಲ, ಅದು ಚೆನ್ನಮ್ಮನವರ ಒಂದು ಹಳೆ ಫೋಟೋ ಇದು ನೋಡ್ಬೋದು. ಹಳೆ ಕಾಲದ್ದು ವಿಗ್ರಹಗಳು ಸಿಕ್ಕಿರ್ತಾವಲ್ಲ, ಅವನ್ನೆಲ್ಲ ಇಲ್ಲಿ ನಿಮಗೆ ನೋಡೋಕ್ಕಂತ ಕೆಲಸ ಇಟ್ಟಾರ. ನೀವು ನೋಡ್ಬೋದು ಇಲ್ಲೆಲ್ಲ. ಇದು ಕಳಸ ನೋಡ್ರಿ, ಇದು ಹೆಂಗೈತಿ. ಹಳೆ ಕಾಲದ ಕಳಸ ಇದು 18ನೇ ಶತಮಾನದಂತಿದೆ. ಹಿಂಗೆ ಎಲ್ಲ ಸಾಮಾನು ಎಲ್ಲ ಅದಾವಲ್ಲಿ ವಸ್ತುಗಳ ನೀವು ನೋಡ್ಬೋದು. ಒಂದು ಚೆನ್ನಮ್ಮನ ಕುದುರೆ ಮೇಲೆ ನಿಂತಿದ್ದಂಥ ಒಂದು ಮೂರ್ತಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಎಲ್ಲ ಹಳೆ ಕಾಲದ್ದೆಲ್ಲ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ, ಮೂರ್ತಿಗಳನ್ನು. ಹೋಗಿ ನೋಡ್ರಿ ಒಂದ್ಸರಿ ಎಲ್ಲ. ಮೊದಲಿಗಿಂತ ಸ್ವಲ್ಪ ಈಗ ಗೌರ್ಮೆಂಟ್ದವ್ರು ಸ್ವಲ್ಪ ಚಲೋ ಮೇಂಟೆನೆನ್ಸ್ ಮಾಡತ್ತಾರಂತ ಅನಿಸ್ತತಿ. ಯಾಕಂದ್ರೆ ಗಾರ್ಡನ್ ಎಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ. ಈಗ ಕೋಟೆಗೆ ಹೋಗೋಣ. ಕೋಟೆಗೆ ಹೋಗಿಂತ ಮೊದಲ ಇಲ್ಲೊಂದು ಆಂಜನೇಯದ ಒಂದು ದೇವಸ್ಥಾನ ಐತಿ. ಹನುಮಂತನದ ಆಶೀರ್ವಾದ ಒಂದು ದರ್ಶನವನ್ನು ಮಾಡಿ ಕ್ಯಾಸ ಕೋಟೆಯನ್ನು ನೋಡಕ್ಕೆ ಹೋಗೋಣ. ಬರ್ರಿ, ಜೈ ಶ್ರೀರಾಮ್ ಅಂತ ಕ್ಯಾಸ ಹೋಗೋಣ ಆಂಜನೇಯನ ಸನ್ನಿಧಿಗೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ. ಹನುಮಂತನ ಆಶೀರ್ವಾದ ತೊಗೊಂಡೀಗ ಒಂದು ಅದ್ರ ಬಾಜುನ ಒಂದು ವೀಕ್ಷಣಾ ಗೋಪುರ ಅಂತ ಕೆಲಸ ಐತಿ. ಬರ್ರಿ ಮೇಲ್ಗಡೆ ಹತ್ತು. ಈಗ ಇದನ್ನು ಯಾಕೆ ಮಾಡಿದಾರಪ್ಪ ಅಂತಂತ ಕೆಲಸ ನಿಮಗೆ ಹೇಳ್ತೀನಿ. ಈಗ ನೋಡ್ರಿ ಎಷ್ಟು ಚಂದ ಐತಿ. ಮೆಟ್ಲುಗಳು ಮಾಡಿದ್ದಾರೆ ರೌಂಡಾಗಿ. ನೋಡ್ರಿ ಹಿಂಗೆ ಕಾಣ್ತತ್ತೀವಿ ಇಲ್ಲಿಂದ ಮೇಲ್ಗಡೆಯಿಂದ. ಗಾರ್ಡನ್ ಎಲ್ಲ ಚಲೋ ಮಾಡಿದಾರಲ್ಲ, ಚಲೋ ಮಾಡ್ಯಾರ ಅಂತ ಅನಿಸ್ತೈತೆ ನನಗಂತೂ. ನೀವು ಬರ್ರಿ, ಬಂದು ಎಲ್ಲ ನೋಡ್ರಿ, ಗೊತ್ತಾಗತ್ತೆ ನಿಮಗೆ. ನಾವೀಗ ವೀಕ್ಷಣಾ ಗೋಪುರದ ಮೇಲ್ಗಡೆ ಇದ್ದೀವಿ. ನೀವು ಅಲ್ಲಿ ನೋಡ್ಬೋದು ಅರಮನೆ.
ಅರಮನೆ ಮತ್ತು ಅರಮನೆ ಸುತ್ತಮುತ್ತ ಏನಾದರೂ ಒಂದು ಹೊರಗಡೆ ಜನ ಸಂಚಲನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಕೆಲಸ ನೋಡೋಕ್ಕಂತ ಈ ಗೋಪುರವನ್ನು ನಿರ್ಮಿಸಿದ್ದಾರೆ. ಮತ್ತು ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ನಂದಿ ಧ್ವಜದ ಒಂದು ಧ್ವಜಸ್ತಂಭ ಐತಿ. ಇಲ್ಲಿ ಇದರ ಮೇಲ್ಗಡೆ ನಂದಿ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಈಗ ಇದು ನೋಡ್ರಿ ಕಿತ್ತೂರು ಸಂಸ್ಥಾನದ ಒಂದು ಲಾಂಛನ. ನಂದಿ, ಸೂರ್ಯ, ಚಂದ್ರ ಮತ್ತು ಕೆಳಗಡೆ ಕತ್ತಿ ಐತಿ. ಇದು ಒಂದು ರಾಜ ಮುದ್ರೆ. ಇದು ನೋಡ್ರಿ ಕೋಟೆ ಹಿಂದಿನ ಭಾಗ. ಕೋಟೆ ಅಂತ ಅನ್ನೋಕೆ ಏನು ಉಳಿಸಿಲ್ಲ, ಯಾಕಂತಂದ್ರೆ ಬ್ರಿಟಿಷರು ಇದಾರಲ್ಲ ಎಲ್ಲ ದಾಳಿಯನ್ನು ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಕೋಟೆಯನ್ನು. ಸ್ವಲ್ಪ ಹಂಗೆ ಬರೋದಕ್ಕನ ಇಲ್ಲಿ ನೀವು ಇನ್ನೊಂದು ದೇವಸ್ಥಾನವನ್ನು ಸಹ ನೋಡ್ಬೋದು. ಕೋಟೆ ಆವರಣದೊಳಗಡೆ ಐತಿ ಇದು. ನೋಡ್ರಿ ಈ ದೇವಸ್ಥಾನ ಒಂದು ಗ್ರಾಮದೇವಿ ದೇವಸ್ಥಾನ ಇದೆ. ಗ್ರಾಮದೇವಿ ಅಂತಂತಂದ್ರೆ ಹಳ್ಳಿಗಳು ಸಾರಿದಾಗ ಎಲ್ಲ ಊರುಗಳದಾಗ ದ್ಯಾಮವ್ವ ದೇವಿ ಮತ್ತು ದುರ್ಗವ್ವ ದೇವಿನ ಗ್ರಾಮದೇವಿ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಇವರು ದ್ಯಾಮವ್ವ ದೇವಿ ಅಂತ ಕೆಲಸ, ಮತ್ತು ಈ ಕಡೆ ಒಬ್ಬರು ಇದಾರಲ್ಲ ಇವರು ದುರ್ಗವ್ವ ದೇವಿ ಅಂತ ಕೆಲಸ. ಈ ಎರಡು ಮೂರ್ತಿಗಳನ್ನ ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಮತ್ತು ಕೋಟೆ ಸುತ್ತನೂ ಗೋಡೆಗಳನ್ನ ನೋಡ್ಬೋದು ನೀವು ಇಲ್ಲಿ. ನೋಡ್ರಿ ಹೆಂಗೈತಿ ಎಲ್ಲ. ರೋಡ್ ಒಂದು ಚಲೋ ಮಾಡಿದ್ದಾರೆ, ಸಿಮೆಂಟ್ ರೋಡ್ ಐತಿ. ಹೋಗಾಕ ಬರಾಕ ಸ್ವಲ್ಪ ಸುತ್ತಾಡೋಕ್ಕೆಲ್ಲ ಚಲೋ ಮೇಂಟೆನೆನ್ಸ್ ಐತಿ. ಇಲ್ಲಿ ಮೂಲ್ಯಾಗ ಒಂದು 2-3 ಗಿಡ ಅದಾವು. ಎಷ್ಟು ದೊಡ್ಡ ಅದಾವಪ್ಪ ಅಂತಂದ್ರೆ ಇಲ್ಲಿ ಆರಾಮ್ 4,000-5,000 ಜನ ಆರಾಮ್ ಕೂತ್ಕೋಬೋದು ನೋಡ್ರಿ. ಅಷ್ಟು ದೊಡ್ಡ ಅದಾವೆ 2-3 ಮರ ಇಲ್ಲಿ. ನೋಡ್ರಿ ಎಷ್ಟು ದೊಡ್ಡ ಅದಾವೆ ಇಂಥವು. ಅಣ್ಣಾವತ್ತು ದೊಡ್ಡ ಅದಾವೆ ಮತ್ತು ಭಾರಿ ನೆರಳದ ಅಲ್ಲಿ. ಇದೈತಲ್ಲ ಎಂಟ್ರೆನ್ಸ, ಇದು ಕಿತ್ತೂರು ಕೋಟೆಯ ಮೊದಲು ಎಂಟ್ರೆನ್ಸ್ ಆಗಿತ್ತಂತ. ಆದರೆ ಈಗ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ಊರ ಆ ಕಡೆ ಐತಿ, ಅದ್ರ ಸಂಬಂಧ ಹೋಗಾಕ ಬರಾಕ ರೋಡೆಲ್ಲ ಆ ಕಡೆ ಐತಿ. ಅದ್ರ ಸಂಬಂಧ ಜನರಿಗೆ ಅನುಕೂಲ ಆಗಲಿ ಅಂತ ಕೆಲಸ ಆ ಕಡೆ ಮಾಡಿದ್ದಾರೆ. ಬಟ್ ಮುಂಚೆ ಎಂಟ್ರೆನ್ಸ್ ಇದೈತಂತ. ನೋಡ್ಬೋದು ಎಷ್ಟು ಚಂದ ಐತಿ. ನೋಡು ಮೇಲ್ಗಡೆ ಹತ್ತಿ ಕೆಲಸ ನಿಮ್ಗೆ ತೋರಿಸ್ತೀನಿ ಹೆಂಗೈತಿ, ಗೋಡೆಗಳು ಎಷ್ಟು ಅಗಲದಾವು ಮತ್ತು ಹೇಗೆ ಏನಂತ ತೋರಿಸ್ತೀನಿ ಈಗ ಮೇಲೆ. ಎಂಟ್ರೆನ್ಸ್ ಅವಾಗಲೇ ತೋರಿಸಿನಲ್ಲ ಈಗ. ನೋಡಿರಿ ಹೆಂಗೈತಿ. ಇದು ಅರಮನೆಗೆ ಮೇನ್ ಮುಖ್ಯ ದ್ವಾರ ಆಗಿತ್ತು ಅವಾಗ. ಆದರೆ ಈಗ ಆ ಕಡೆ ಕಿತ್ತೂರು ಊರು ಆ ಕಡೆ ಐತೆ ಅಂತ ಕೆಲಸ, ಅದ್ರ ಸಂಬಂಧ ಆ ಕಡೆಯಿಂದ ಎಂಟ್ರೆನ್ಸ್ ಮಾಡಿದ್ದಾರೆ. ಈಗ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಈ ಕಡೆ ಏನಿಲ್ಲ ಅಷ್ಟೊಂದೀಗ ಒಂದು ರೋಡ್ ಐತಿ, ಅದರ ಮೂಮೆಂಟ್ ಏನಿಲ್ಲ ಈ ಕಡೆಯಿಂದ. ಗೇಟ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲೇ ತೋರಿಸಿನಿಲ್ಲ ಆಗಲೇ ನಿಮಗಲ್ಲೇ ಗೇಟದ್ದು ಸುತ್ತಮುತ್ತ ಈ ಥರದ ಗೋಡೆಗಳನ್ನ ಕಟ್ಟಿಸಿದಾರೆ. ನೋಡಿ ಎಷ್ಟು ಅಗಲದಂತೀವ. ಅಲ್ಲಿ ಹಿಂದ್ಗಡೆ ನಿಮ್ಗೆ ಅರಮನೆ ಕಾಣಿಸ್ತಾ ಇರ್ಬೋದು. ಅರಮನೆ ಅಂತಂದ್ರೆ ಈಗೇನು ಅಷ್ಟೊಂದು ಅರಮನೆ ಥರ ಕಾಣಲ್ಲ ಅದ, ಯಾಕಂದ್ರೆ ಬ್ರಿಟಿಷರ ಕೈಯ ಸಿಕ್ಕೆಲ್ಲ ಸತ್ಯಾನಾಶ ಆಗೋಗೈತಿ. ನೋಡು ಇದ್ದಷ್ಟು ನಿಮ್ಗೆ ತೋರಿಸ್ತೀನಿ. ಇಷ್ಟು ಉಳಿದಿದ್ದ ಈಗ ಆದಷ್ಟು ಗೌರ್ಮೆಂಟ್ದವ್ರು ಇಂಪ್ರೂವ್ ಮಾಡಿದ್ದಾರೆ. ಈಗ ನೋಡೋಣ ಇದ್ದಷ್ಟು ನಿಮ್ಗೆ ತೋರಿಸ್ತೀನಿ ಬರ್ರಿ. ಇದು ಕೋಟೆ ಪೂರ್ವ ದಿಕ್ಕಿಗೆ ಐತಿ. ಹೀಗಾಗಿ ಈಗೇನು ಹೋಗಾಕತ್ತವಲ್ಲ ಪೂರ್ವ ಮಹಾದ್ವಾರ ಅಂತ ಐತಿ ಇಲ್ಲಿದೆ. ನೋಡ್ಬೋದು ಇದು ಎಂಟ್ರೆನ್ಸ, ಪೂರ್ವ ಮಹಾದ್ವಾರ ಅಂತ ಕೆಲಸ. ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ ನಿಮ್ಗೆ. ಬರ್ರಿ ಒಳಗಡೆ ಹೋಗುನು. ಇಲ್ಲಿ ರೈಟಿಗೆ ಏನೈತ್ಲ ಆಯ್ತಾ, ಇಲ್ಲಿ ಈ ಗೇಟ್ ಇರ್ತೈತಲ್ಲ, ಈ ದ್ವಾರ ಬಾಗಿಲು ಐತಲ್ಲ, ಅದನ್ನು ಕಾಯಕಂತ ಕೆಲಸ ಏನು ಸೈನಿಕರು ಕಾವಲುಗಾರ ಇರ್ತಾರಲ್ಲ ಅವ್ರು ಇರೋಕಂತ ಕೆಲಸ ಈ ಜಾಗಗಳಿಲ್ಲಿ. ನೋಡ್ರಿ ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಕಾವಲುಗಾರರ ನೆಲೆಗಳು ಅಂದ್ರೆ ಅವ್ರು ಒಂದು ಸ್ವಲ್ಪ ಇರಾಕ ಜಾಗ ಇಲ್ಲಿದೆ. ಎಲ್ಲ ಮುಂಚೆ ಎಲ್ಲ ರೂಮ್ಗಳಿದ್ದು ಅವನ್ನೆಲ್ಲ ಕೆಟ್ಟಿ ಎಲ್ಲ ಬ್ರಿಟಿಷರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ನೋಡ್ರಿ ಏನೋ ಒಂದು ರೂಮ್ ಅನ್ನೋಕ್ಕೂ ಸಹ ಆ ಥರ ಇಲ್ಲಿಗೆ ಹಂಗೆ ಮಾಡಿಬಿಟ್ಟಿದ್ದಾರೆ ಅವ್ರು. ನೋಡ್ರಿ ಎಲ್ಲ ಮಾಡಿಗಳು ಎಲ್ಲ ಮಾಡಿದಾರಲ್ಲ, ಕೋಣೆಗಳೆಲ್ಲ. ಕಿತ್ತೂರಿನ ಇತಿಹಾಸವನ್ನು ನಿಮ್ಗೆ ಹೇಳ್ಬೇಕಂತಂದ್ರೆ 12ನೇ ಶತಮಾನದೊಳಗಡೆ ಈ ಕಿತ್ತೂರನ್ನು ಗೀಜಗಣ್ಣಹಳ್ಳಿ ಅಂತ ಕರಿತಾ ಇದ್ರಂತ. ಈ ಪ್ರದೇಶ ಬಿಜಾಪುರದ ಆದಿಲ್ ಶಾಹಿಗಳ ಅಧೀನದಲ್ಲಿತ್ತು. ಹೀಗಾಗಿ
ಅವರ ಕೆಳಗಡೆ ಕೆಲಸ ಮಾಡಿರುವಂತಹ ಯಾರು ಹಿರಿಯ ಮಲ್ಲಶೆಟ್ಟಿ ಮತ್ತು ಚಿಕ್ಕ ಮಲ್ಲಶೆಟ್ಟಿ ಅಂತ ಇರ್ತಾರೆ. ಅವರಿಗೆ ಬಳುವಳಿಯಾಗಿ ಈ ಪ್ರದೇಶವನ್ನು ಕೊಡ್ತಾರೆ. ಕೊಟ್ಟ ನಂತರ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಸಂಪಗಾಮಿಯನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡು ಕೆಲಸ ಈ ಕಿತ್ತೂರನ್ನು ಆಳ್ಬೇಕು ಶುರು ಮಾಡ್ತಾರೆ. ಅವರ ನಂತರ ಅಲ್ಲಪ್ಪ ಗೌಡ ದೇಸಾಯಿ ಅಂತ ಬರ್ತಾರೆ. ಅವರು 1650ರಿಂದ 1681ರೊಳಗೂ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಅವರೊಂದು ಈ ಕಿತ್ತೂರು ಸಂಸ್ಥಾನದ ಪ್ರಸಿದ್ಧ ದೊರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿದ್ದಾರೆ ಅವರ. ಈ ಕಿತ್ತೂರೊಳಗೆ ಏನು ಕೋಟೆ ಐತಲ್ಲ ಅವ್ರ ಆಳ್ವಿಕೆಯಲ್ಲಿ ಕಟ್ಟಿಸಿದಂಥ ಇದು ಕೋಟೆ. ಅಲ್ಲಪ್ಪ ಗೌಡ ದೇಸಾಯಿ ಇದ್ದಾರಲ್ಲ ಅವ್ರ ನಂತರ ಮಲ್ಲಸರ್ಜೆ ಅವರು 1782ರಲ್ಲಿ ಸಿಂಹಾಸನ ಏರಿ ಆಳ್ವಿಕೆಯನ್ನು ಶುರು ಮಾಡ್ತಾರೆ. ಅವರು ಒಬ್ಬರು ಈ ಕೋಟೆಯ ಈ ಸಂಸ್ಥಾನದ ಪ್ರಸಿದ್ಧ ದೊರೆ ಅಂತಲೇ ಹೇಳ್ಬೋದು. ಅವರು 1861ರಲ್ಲಿ ನಿಧನವನ್ನು ಹೊಂತಾರೆ. ಅವ್ರ ನಂತರ ಅವರ ಎರಡನೇ ಹೆಂಡತಿಯಾದಂತಹ ಕಿತ್ತೂರಾಣಿ ಚೆನ್ನಮ್ಮ ಅಂತಲೇ ಏನು ಅಂತೀವಲ್ಲ ನಾವು, ಅವರು ಆಳ್ವಿಕೆಯನ್ನು ಶುರು ಮಾಡ್ತಾರೆ. ಇಲ್ಲಿ ಚೆನ್ನಮ್ಮನ ಗಂಡ ಸತ್ತ ನಂತರ ಅವಳ ಮಗನೂ ಸತ್ತು ನಂತರ ಅವಳೇನು ಮಾಡ್ತಾಳೆ ಅಂತಂದ್ರೆ ಒಬ್ಬ ಮಗನನ್ನು ದತ್ತಾಗಿ ತೊಗೊಳ್ತಾನೆ. ದತ್ತು ತೊಗೊಂಡಿದ್ದು ಬ್ರಿಟಿಷರಿಗೆ ಸಹಿಸ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ಅವಾಗ ಒಂದು ನೀತಿ ಜಾರಿಗೆ ಇತ್ತು, ಡಾಲ್ ಹೌಸ್ ಇದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತನ್ನೋದು. ಅದಕ್ಕಾಗಿ ಈ ಸಂಸ್ಥಾನದ ಮೇಲೆ ಒಂದು ದಾಳಿಯನ್ನು ಹೇಳ್ತಾರೆ. ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ತಾರೆ, ಏನಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ನಿನ್ನ ಮಗನನ್ನು ಹೊರಗಡೆ ಹಾಕುವಂಥ ಕೆಲಸ. ಆದರೆ ಇವಳು ಹೊರಗಡೆ ಹಾಕಲ್ಲ. ಬ್ರಿಟಿಷರಿಗೆ ಚೆನ್ನಮ್ಮನ ಮೇಲೆ ಸಿಟ್ಟು ಬಂದ ಕೆಲಸ ಕಿತ್ತೂರದ ಮೇಲೆ ದಾಳಿಯನ್ನು ಮಾಡಬೇಕಂತ ವಿಚಾರ ಮಾಡ್ತಾರೆ. ಆವಾಗ 20,000 ಸೈನಿಕರನ್ನು ತೊಗೊಂಡ ಕೆಲಸ ಬ್ರಿಟಿಷರು, ಈಸ್ಟ್ ಇಂಡಿಯಾ ಕಂಪ್ನಿಯವರು ಕಿತ್ತೂರಿನ ಮೇಲೆ ದಾಳಿಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಕಿತ್ತೂರಾಣಿ ಚೆನ್ನಮ್ಮ ಇದ್ದಾಳಲ್ಲ, ಅವಳ ನೇತೃತ್ವದೊಳಗೆ ಮತ್ತು ಚೆನ್ನಮ್ಮಳ ಬಂಟರಾದಂತಹ ಸಂಗೊಳ್ಳಿ ರಾಯಣ್ಣ ಮತ್ತು ಅಮಟೂರು ಬಾಳಪ್ಪ, ಒಡ್ರ ಯಲ್ಲಣ್ಣ, ಬೀಚಗತ್ತಿ ಚೆನ್ನಬಸಪ್ಪ ಮತ್ತು ಮುಂತಾದ ನಾಯಕರಿರ್ತಾರೆ, ಬಂಟರಿರ್ತಾರೆ ಚೆನ್ನಮ್ಮಗೆ. ಅವ್ರ ನೇತೃತ್ವದೊಳಗೆ ಯುದ್ಧವನ್ನು ಶುರು ಮಾಡ್ತಾರೆ. ಆವಾಗ ಅಮಟೂರು ಬಾಳಪ್ಪ ಇದ್ದಾರಲ್ಲ, ಬ್ರಿಟಿಷ್ ಏನು ದಾಳಿಗೆ ಬಂದಿರ್ತಾರಲ್ಲ ಅವರ ಮುಖ್ಯಸ್ಥನಾದಂಥ ಟ್ಯಾಕ್ರೆನನ್ನು ಕೊಂದು ಆ ಯುದ್ಧದಲ್ಲಿ ಗೆಲ್ತಾರೆ. ಗೆದ್ದ ನಂತರ ಒಂದು ಚಿಕ್ಕ ರಾಜ್ಯದ ಜೊತೆ ನಾವು ಸೋತಿವೆ ಅಂತ ಕೆಲಸ ಈಸ್ಟ್ ಇಂಡಿಯಾ ಕಂಪ್ನಿಯವರು ಒಂದು ದೊಡ್ಡ ಸೈನ್ಯವನ್ನು ತೊಗೊಂಡ ಕೆಲಸ ಕಿತ್ತೂರಿನ ಮೇಲೆ ದಾಳಿಯನ್ನು ಮಾಡ್ಬೇಕಂತ ಕೆಲಸ ಮತ್ತೆ ಬರ್ತಾರೆ 1824 ಒಳಗಡೆ. ಮತ್ತು ಅವಾಗ ಏನಾಗ್ತದೆ ಅಂತಂದ್ರೆ ಚೆನ್ನಮ್ಮ ಏನು ಅಂಜೋದಿಲ್ಲ, ಚೆನ್ನಮ್ಮ ಆಗಲಿ ಅವ್ರ ಜನ ಆಗಲಿ ಯಾರು ಹೆದರಲ್ಲ. ಅವಾಗ ಧೈರ್ಯದಿಂದ ಯುದ್ಧವನ್ನು ಮಾಡಲಿಕ್ಕೆ ರೆಡಿ ಇರ್ತಾರೆ. ಆವಾಗ ಇಲ್ಲಿ ಒಳಗಡೆ ಇರುವಂತಹ ಒಂದಷ್ಟು ಜನ ಬ್ರಿಟಿಷರಿಗೆ ಒಂದು ಮೋಸವನ್ನು ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಮದ್ದು ಗುಂಡುಗಳು ಇರ್ತಾವಲ್ಲ ಅವಕ್ಕೆಲ್ಲ ಸಗಣಿಯನ್ನು ಹಾಕಿ ಅವು ಗುಂಡುಗಳ ಹಾರಬಾರ್ದು ಅನ್ನೋ ಥರ ಮಾಡಿಬಿಡ್ತಾರೆ. ಆವಾಗ ಚೆನ್ನಮ್ಮ ಮತ್ತು ಎಲ್ಲರೂ ಸೋಲ್ತು ಬಿಡ್ತಾರೆ. ಅವಾಗ ಸೋತು ಚೆನ್ನಮ್ಮ ಇದ್ದಾಳಲ್ಲ ಅವಾಗ ಸೆರೆ ಆಗ್ತಾಳೆ ಬ್ರಿಟಿಷರಿಗೆ. ಸೆರೆಯಾಗಿ ಅವಳನ್ನು ಬೈಲಹೊಂಗಲದ ಒಂದು ಜೈಲೊಳಗಡೆ ಹಾಕ್ತಾರೆ. ಅವಾಗ ರಾಯಣ್ಣ ಬ್ರಿಟಿಷ್ ವಿರುದ್ಧ ತುಂಬ ದಂಗೆಗಳನ್ನು ಮಾಡ್ತಾನೆ. ಮಾಡಿದ ನಂತರ ಏನಾಗ್ತದಂದ್ರೆ ಚೆನ್ನಮ್ಮ ಹೇಗೆ ಸಿಕ್ಕಾಕೊಂಡಿಲ್ಲಲ್ಲ ಇಲ್ಲಿ ಒಳಗಡೆ ಅವ್ರ ಮೋಸದಿಂದ, ಹಂಗೆ ಸಂಗೊಳ್ಳಿ ರಾಯಣ್ಣನೂ ಸಿಕ್ಕಾಕೊಳ್ತಾನೆ ಬ್ರಿಟಿಷರ ಕೈಯಾಗ. ಸಿಕ್ಕಾಕೊಂಡು 1831ಕ್ಕೆ ಅವನನ್ನು ಗಲ್ಲಿಗೇರಿಸ್ತಾರೆ. ಇಷ್ಟೊತ್ತು ಕಿತ್ತೂರಿನ ಇತಿಹಾಸವನ್ನು ನೋಡಿದ್ರಿ. ಈಗ ಕೋಟೆಯ ಬಿಡಿ ಭಾಗಗಳನ್ನ ನಿಮಗೆಲ್ಲ ತೋರಿಸ್ತೇನೆ, ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ನೀವು ಇಲ್ಲಿ ದರ್ಬಾರ್ ಹಾಲನ್ನು ನೋಡ್ಬೋದು. ಫಸ್ಟಿಗೆ ಎಷ್ಟು ದೊಡ್ಡದೈತೆ ನೋಡ್ರಿ ದರ್ಬಾರ್ ಹಾಲ್ ಏನು ನಡೀತಿತ್ತಪ್ಪ ಅಂತಂದ್ರೆ ರಾಜರುಗಳು ಇರ್ತಾರಲ್ಲ, ಈ ಕಿತ್ತೂರದ ರಾಜರುಗಳು ಇಲ್ಲಿ ಸಭೆಯನ್ನು ಮಾಡ್ತಾಯಿದ್ರು. ಅಲ್ಲಿ ಅವರ ಮಂತ್ರಿಗಳು ಇರ್ತಾರಲ್ಲ ಅವ್ರ ಒಟ್ಟಿಗೆ ರಾಜ್ಯದ ಕಷ್ಟ ನಷ್ಟಗಳ ಬಗ್ಗೆ ಮಾತಾಡೋದಾಗಲಿ, ಅದ್ರ ಬಗ್ಗೆ ವಿಚಾರಿಸೋದಾಗಲಿ ಚರ್ಚೆಯನ್ನು ಇಲ್ಲಿ ಮಾಡ್ತಾಯಿದ್ರು. ನೋಡ್ರಿ ಎಷ್ಟು ದೊಡ್ಡದೈತಿ ಹಾಲು. ಮತ್ತು ನೀವು ಸಂಗೊಳ್ಳಿ ರಾಯಣ್ಣ ಫಿಲ್ಮ್ಗಳು ನೋಡಿರ್ಬೋದು, ದರ್ಶನದ ಫಿಲ್ಮ್ ಐತಲ್ಲ ಅದರೊಳಗೆ ನೋಡಿರ್ಬೋದು. ಟ್ಯಾಕ್ರೆ ಅಂತ ಬಂದಿರ್ತಾನೆ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇಬ್ಬರು ಟ್ಯಾಕ್ರೆಗೆ ಯಾವ ಥರ ಒಂದು ಸಂಭಾಷಣೆ ಯಾವ ಥರ ಮಾತಾಡ್ತಾರೆ ಅನ್ನೋದು ಅದು ಇದೇ ಜಾಗ. ಇಲ್ಲೇನು ಕಂಬಗಳದಾವಲ್ಲ ಇಲ್ಲಿ ಚೆನ್ನಮ್ಮ ಕೂರ್ತಾಯಿದ್ರು, ರಾಯಣ್ಣ ಇಲ್ಲಿ ಕೆಳಗಡೆ ಇರ್ತಾಯಿದ್ದ. ಈ ಥರ ಅಂತ ಹೇಳ್ಬೋದು. ನೋಡ್ರಿ ಹೆಂಗೈತಿ. ಮತ್ತು ನೆಕ್ಸ್ಟಿಗೆ ನಿಮಗೆ ಬರೋದು ಪಡ್ಸಾಲೆ ಅಂತ ಕೆಲಸ. ನೋಡಿರಿ ಪಡ್ಸಾಲೆ ಅಂತ ಬೋರ್ಡು ಐತಿ ಇಲ್ಲಿ. ಅದ್ರ ನೆಕ್ಸ್ಟ್ ಹಂಗೆ ಒಳಗಡೆ ಹೋಗ್ಬೋದು. ನೋಡಿರಿ ಎಲ್ಲ ಕೆಡವಿ ಕೆಲಸ ಯಾವ ಥರ ಮಾಡಿದ್ದಾರೆ ಕೋಟೆಯನ್ನು.
ಬಾವಿ ಮತ್ತು ನೀರು ಶೇಖರಣಾ ತೊಟ್ಟಿ ಅಂದ್ರೆ ಗೊತ್ತಾಯ್ತು ನಿಮಗೆ. ಇಲ್ಲಿ ಬಾವಿ ಐತಿ, ಇಲ್ಲಿ ನೋಡ್ಬೋದು. ಇಲ್ಲಿ ಈಗ ನೀರಂತೂ ಏನೂ ಇಲ್ಲ, ಯಾಕಂದ್ರೆ ಕಲ್ಲ ಮಣ್ಣು ಎಲ್ಲ ಒಗದಾರ, ನೀರು ಎಲ್ಲ ಬತ್ತಿಗೈತಿ. ಮತ್ತು ನೀರು ಶೇಖರಣೆ ಮಾಡುವಂಥ ತೊಟ್ಟಿಗಳಿದಾವೆ ಇಲ್ಲಿ ನೋಡ್ರಿ. ಇವೆಲ್ಲ ನೀರನ್ನು ಶೇಖರಣೆ ಮಾಡುವಂಥ ತೊಟ್ಟಿಗಳು. ಇದು ನೋಡ್ರಿ, ಇಲ್ಲೇ ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂತ ಕೆಲಸ ಐತಿ. ಚೆನ್ನಮ್ಮಾಜಿ ಅವರು ಇದಾರಲ್ಲ, ಇಲ್ಲಿ ನಕ್ಷತ್ರವನ್ನು ನೋಡ್ತಾ ಇದ್ರಂತ. ಅಲ್ಲಿ ಕಂಡ್ರೆ ಮಾತ್ರ ಒಬ್ಬರು ಇವರು ಸ್ವಾಮೀಜಿಗಳೊಬ್ರು ಇದ್ದಾರೆ, ಅವರು ಇವರನ್ನು ಹೊರಗೆ ಬಿಡ್ತಾ ಇದ್ರಂತ. ಅಲ್ಲಿ ನಕ್ಷತ್ರ ಕಾಣಲಿಲ್ಲ ಅಂದ್ರೆ ಚೆನ್ನಮ್ಮ ಅವ್ರನ್ನ ಹೊರಗಡೆ ಬಿಡ್ತಾ ಇರಲಿಲ್ಲ ಅಂತ ಅವರು. ಇದೇ ನೋಡಾಕತ್ತಿರಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ ನಾವು ಕರಿತೀವಲ್ಲ, ಅದು ಅವಾಗಿನ ಕಾಲದಾಗನ ಈ ಥರ ಮಾಡಿದ್ರು ಅವಾಗ. ನೋಡ್ರಿ, ಅವ್ರು ಸ್ನಾನ ಮಾಡ್ಲಿಕ್ಕಂತ ಕೆಲಸ ಸ್ವಿಮ್ಮಿಂಗ್ ಪೂಲ್ ಕೋಟೆ ಒಳಗಡೆ ಐತಿದಲ್ಲ. ನಾವೀಗೇನು ಸ್ವಿಮ್ಮಿಂಗ್ ಪೂಲ್ ಅಂತ ಕೆಲಸ ಕರಿತೀವಲ್ಲ, ಅದನ್ನು ಜಲಕ್ರೀಡೆಯ ಕೊಳ ಅಂತ ಕರೀತಾರೆ. ನೋಡ್ರಿ, ಅಲ್ಲಿ ಬೋರ್ಡೂ ಇತ್ತು ನೋಡಿರಿ ನೀವು. ನೋಡ್ರಿ, ಇದೇನಿದೆ ಸ್ನಾನದ ಮನೆ. ನೋಡ್ರಿ, ಬೋರ್ಡ್ ಐತಿ ಇಲ್ಲಿ, ಸ್ನಾನದ ಮನೆ ಇಷ್ಟು ದೊಡ್ಡದೈತಿ ನೋಡ್ರಿ. ಇಲ್ಲಿ ಹಂಗೈತಿ ನೋಡ್ರಿ, ಇದೆಲ್ಲ ಸ್ನಾನದ ಮನೆ. ಇಲ್ಲಿ ನೀರೆಲ್ಲ ಇಲ್ಲಿ ಶೇಖರಣೆ ಮಾಡಿ ಇಡ್ತಾಯಿದ್ರು. ಮತ್ತು ನೀರೆಲ್ಲ ಹೋಗಲಿಕ್ಕೆ ನೋಡ್ರಿ ಇಲ್ಲಿ ಹಂಗೈತಿ. ನೋಡ್ರಿ, ಈ ಕೋಟೆ 3 ಅಂತಸ್ತಿನ ಒಂದು ಕೋಟೆ ಆಗಿತ್ತಂತ. ಅದ್ರದ್ದು ಈ ಗೋಡೆ ನೋಡ್ರಿ ಎಷ್ಟು ಹೈಟ್ ಐತಿದೆ. ಇದ್ರ ಮೇಲೆ ಗೊತ್ತಾಗೈತಿ 3 ಅಂತಸ್ತಿನ ಐತಿ ಅಂತ ಕೆಲಸ. ಬಟ್ ಎಲ್ಲ ಕೆಡಿ ಬಿಟ್ಟಾರೀಗೆಲ್ಲ ಅದನ್ನು ಬ್ರಿಟಿಷರು. ನೋಡ್ರಿ, ವಿಶ್ರಾಂತಿ ಕೊಠಡಿ. ಯಾರಾದರೂ ಬಂದಿರ್ತಾರಲ್ಲ ಇವ್ರು ಇಲ್ಲಿ ಆಸ್ಥಾನಕ್ಕೆ, ಅವ್ರಿಗೆ ವಿಶ್ರಾಂತಿಯನ್ನು ಮಾಡ್ಲಿಕ್ಕಂತ ಒಂದು ರೂಮ್ ಇದು. ಇಲ್ಲಿ ಒಳಗಡೆ ಬಂದ್ರೆ ಎಲ್ಲಿ ಹೋಗೇನಿ, ಎಲ್ಲಿ ಬಂದೀನಿ, ಏನು ಗೊತ್ತಾಗಲ್ಲ. ಇದು ಒಂದು ವಿಶ್ರಾಂತಿ ಕೊಠಡಿ ನೋಡ್ರಿ ಹೆಂಗೈತಿ. ಹೆಂಗಾಗೈತೆ ಅಂತಂದ್ರೆ ಒಂದು ಸಣ್ಣ ದಾರಿ ಆಗಿಬಿಟ್ಟಾವು. ಯಾವ ಕಡೆ ಹೋದ್ರೂ ಅಲ್ಲೇ ರೌಂಡ್ ಹೊಡಿತಾ ಇರ್ತೀವಿ ನಾವು, ಹಂಗಾಗೈತಿ ಇಲ್ಲೇ ನೋಡ್ರಿ. ನಾ ಹೊರಗೆ ಬಂದುಬಿಟ್ನೆ ಇಲ್ಲಿ. ಬರ್ರಿ ಮತ್ತು ಗಾಡಿ ಜಿಗದ ಕೆಲಸ ಒಳಗಡೆ ಹೋಗೋಣ. ಮತ್ತೇನು ಮಾಡೋದು, ಮಸ್ತ್ ಸುತ್ತರಿಗೇಶ್ ಬರ್ತಕ್ಕಂಥ ಗಾಡಿಯಿಂದ. ಬರ್ರಿ ಒಳಗಡೆ ಹೋಗೋಣ ಈಗ ಗಾಡಿ ಹತ್ತಿ ಕೆಲಸ. ಇದು ಹಾಲು ಮೊಸರಿನ ಮನೆ ಅಂತ ಕೆಲಸ ನೋಡ್ರಿ. ನಡ್ಕೊಂಡು ತೂತೈತ್ಲ, ಅಲ್ಲಿ ಒಂದು ಕಂಬ ಇಟ್ಟು ಕೆಲಸ 4 ಕಡೆ ಒಂದು ಸಾರಿ ತಿರುಗಿಸಿರ 4 ಬೋಗಣಿ ಒಳಗೂ ಮೊಸರನ್ನ ಕಡಿತಾ ಇದ್ರಂತ. ಮಜ್ಜಿಗೆನ ತೆಗಿತಾಯಿದ್ರು ಬೆಣ್ಣೆ ಅದರಿಂದ ಅಂತ ಕಲೆ ಅವಾಗನೇ ಇತ್ತು ಅವ್ರ ಕಡೆಗೆ. ಮತ್ತು ಮಧ್ಯದಲ್ಲಿ ನೋಡ್ರಿ ಇಲ್ಲೆಲ್ಲ ನೀರೆಲ್ಲ ಹರಿದು ಬರಾಕಂತ ಎಷ್ಟು ಚಂದ ಮಾಡಿದ್ದಾರೆ ನೋಡ್ರಿ. ಅಲ್ಲಿ ನೀರು ಬಿದ್ದಿದ್ದು ಇಲ್ಲಿ ಕಡೆ ಬಂದು ಕೆಲಸ ಇಲ್ಲಿ ಶೇಖರಣೆ ಆಗಬೇಕು ಆ ಥರ. ಮತ್ತು ಮಧ್ಯದೊಳಗೆ ಒಂದು ಬಾವಿಯನ್ನು ನೋಡ್ಬೋದು ನೀವು. ಇಲ್ಲಿ ಇನ್ನೊಂದು ಆಗಳೇನು ತೋರಿಸಿನಲ್ಲ, ಅದೊಂದು ಬಾವಿ. ಮತ್ತು ಇದೊಂದು ಬಾವಿ. ಇಲ್ಲಿಗ ಇಲ್ಲೂ ನೀರಿಲ್ಲ, ಯಾವ ಬಾವಿ ಒಳಗೂ ನೀರಿಲ್ಲ. ಯಾಕಂದ್ರೆ ಎಲ್ಲ ನೀರು ಬತ್ತೈತೆಲ್ಲ, ಕಲ್ಲ ಮಣ್ಣೆಲ್ಲ ಹೋಗಿದ್ದಾರೆ ಅದ್ರಾಗ. ಈಗ ಒಂದು ಸ್ವಲ್ಪ ಮ್ಯಾಲೆ ಕಟ್ಟಂಜರಿ ಹಾಕಿದ್ದಾರೆ, ಅಲ್ಲಿ ಏನು ಹೋಗಿಬಾರ್ದಂತೆ ಕೆಲಸ. ಇದು ಅಡುಗೆ ಮನೆ ಅಂತ ಕೆಲಸ ನೋಡ್ರಿ. ಇಲ್ಲಿ ಬೋರ್ಡ್ ಐತಿ, ಅಡುಗೆ ಮನೆ ಕಿಚನ್ ರೂಮ್. ಇಲ್ಲೆಲ್ಲ ಅವರ ಸಾಮಾನುಗಳನ್ನೆಲ್ಲ ದಾಸ್ತಾನು ನಾವು ಸ್ಟೋರ್ ರೂಮ್ ಅಂತವಲ್ಲ ಹಂಗೆ ಇಲ್ಲೆಲ್ಲ ಇಡ್ತಾಯಿದ್ರಂತ ಇಲ್ಲಿ ಒಳಗಡೆ. ಮತ್ತು ಅದ್ರ ಬಾಜುನ ಒಲೆಗಳದಾವೆ ಇಲ್ಲಿ. ಮತ್ತೀಗ ಅನ್ನ ಅದು ಎಲ್ಲ ಮಾಡಿರ್ತಾರಲ್ಲ, ನೀರು ಬೆಸಿಬೇಕು ಮತ್ತು ಎಲ್ಲ ತರಕಾರಿಗಳನ್ನ ತೊಳಿಲಿಕ್ಕೆ. ಮತ್ತು ಈ ಕಡೆ ಎಲ್ಲ ಜಾಗ ಮಾಡಿದ್ದಾರೆ ನೋಡ್ರಿ ಇಲ್ಲೇ. ಇದು ನೀರಿನ ತೊಟ್ಟಿ. ಇದು ಮತ್ತು ಅಡುಗೆ ಮಾಡುವಾಗ ವೇಸ್ಟೇಜ್ ನೀರೆಲ್ಲ ಹೋಗಕ್ಕಂತ ಕೆಲಸ ಇಲ್ಲಿ ಇದನ್ನು ಮಾಡಿದ್ದಾರೆ ಇಲ್ಲೇ. ಇಲ್ಲಿ ನೋಡ್ರಿ, ಈ ಕಡೆಯಿಂದ ಪೈಪ್ ಐತ್ಲಲ್ಲೇ, ಇಲ್ಲಿಂದ ಹೊರಗಡೆ ನೀರು ಹೋಗ್ತಾಯಿತ್ತು ಹೊರಗೆ.
ಮತ್ತು ಇನ್ನೊಂದು ನೋಡ್ರಿ ಅವಾಗನ ಒಲೆ ಐತಿ ಇಲ್ಲಿ ಒಲೆ ಉರಿ ಹಚ್ತಿದ್ರಲ್ಲ ಆ ಹೊಗೆ ಎಲ್ಲ ಹೋಗ್ಲಿಕ್ಕಂತ ಕೆಲಸ ಅಲ್ಲಿ ಮೇಲ್ಗಡೆ ಕಿಂಡಿಯನ್ನು ಮಾಡಿದ್ದಾರೆ ನೋಡ್ರಿ ಎಷ್ಟು ಅವಾಗನ ಇದಿತ್ತಂತ. ಅದನ್ನು ನಾವೀಗೆಲ್ಲ ಮಾಡಾಕತ್ತೀವಿ ಹಳ್ಳಿ ಒಳಗೆ. ಇದು ಊಟದ ಮನೆ, ಅಡುಗೆಯನ್ನು ಮಾಡಿ ಊಟ ಎಲ್ಲ ಮಾಡ್ಲಿಕ್ಕಂತ ಕೆಲಸ ಈ ರೂಮ್ ಮಾಡಿದ್ದಾರೆ ಇಲ್ಲಿ. ಎಲ್ಲ ರಾಜರು ಇವರೆಲ್ಲ ಇಲ್ಲಿ ಊಟ ಮಾಡ್ತಿದ್ರಂತ. ಇಲ್ಲಿ ನೋಡ್ರಿ ಹೆಂಗೈತಿ ಕಮಾನ ಹೆಂಗದಾವು. ಇದು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಆದರೂ ಹ್ಯಾಂಡ್ ವಾಶ್ ಇರ್ಬೋದು ಕೈ ತೊಳಿಲಿಕ್ಕಂತ ಕೆಲಸ. ಇದು ದೇವರ ಮನೆ ನೋಡ್ರಿ ಎಷ್ಟು ಚಂದ ಐತಿ. ಕಮಾನೆಲ್ಲ ನೋಡ್ರಿ, ಇಲ್ಲಿ ದೇವ್ರ ಫೋಟೋಗಳು ಇಡ್ತಿರ್ಬೋದು ಅವಾಗ ಇಟ್ಟರು ಅವಾಗ. ಇದು ಜಗಲಿ, ನಾವೇನು ಜಗಲಿ ಅಂತೀವಲ್ಲ ದೇವ್ರು ಇಟ್ಟಿರ್ತೀವಲ್ಲ ನಮ್ಮ ಮನೆಗಳದಾಗ, ಹಂಗೆ ಇಲ್ಲಿ ಜಗಲಿ. ಕಮಾನ ನೋಡ್ರಿ ಎಷ್ಟು ಹೈಟ್ ಐತೆ ನೋಡ್ರಿ. 3 ಅಂತಸ್ತಿನ ಕೋಟೆ ಅಂತಿದ ಅಣ್ಣಾಕ. ಇದೊಂದು ಪ್ರೂಫ್, ಯಾಕಂದ್ರೆ ಎಷ್ಟು ದೊಡ್ಡದೈತೆ ನೋಡ್ರಿ. ಇದು ನಿರೀಕ್ಷಣಾ ಮಂದಿರ ಅಂದರೆ ವೇಟಿಂಗ್ ರೂಮ್. ಈಗ ಯಾರು ಗೆಸ್ಟ್ ಬಂದಿರ್ತಾರಲ್ಲ ಹೊರಗಡೆ ಜನ ಎಲ್ಲ, ಅವ್ರಿಗೆ ವೇಟ್ ಮಾಡೋಕ್ಕಂತ ಕೆಲಸ ಒಂದು ರೂಮ್ ಮಾಡಿದ್ದಾರೆ. ರೂಮ್ ಐತಿ ಇಲ್ಲಿದ. ಮಂತ್ರಾಲೋಚನೆ ಕೊಠಡಿ ಅಂದರೆ ಸೀಕ್ರೆಟ್ ಡಿಸ್ಕಷನ್ ರೂಮ್. ಏನಾದರೂ ಸೀಕ್ರೆಟ್ ಆಗಿ ಕೆಲಸ ಡಿಸ್ಕಷನ್ ಏನಾರ ಮಾಡೋದಿತ್ತಪ್ಪ ಅಂತಂದ್ರೆ ಇಲ್ಲಿ ಒಳಗಡೆ ಬಂದು ಮಾಡ್ತಾಯಿದ್ರಂತ ನೋಡ್ರಿ. ಯಾಕಂದ್ರೆ ಕೋಟೆ ಒಳಗಡೆ ಆ ಕಡೆ ಈ ಕಡೆ ಎಲ್ಲ ಜನ ಇರ್ತಾರಲ್ಲ, ಸೈನಿಕರೆಲ್ಲ ಸೀಕ್ರೆಟಾಗಿ ಡಿಸ್ಕಷನ್ ಮಾಡೋದಿದ್ರೆ ಅಲ್ಲಿ ಮಾಡ್ತಾಯಿದ್ರು ನೋಡ್ರಿ. ಹೊರಗಡೆಯಿಂದ ಈ ಥರ ಕಾಣ್ತಿದೆ ಕೋಟೆ. ಇಲ್ಲಿವರೆಗೂ ಕಿತ್ತೂರು ಕೋಟೆ ಬಗ್ಗೆ ಆದಷ್ಟು ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ. ವಿಡಿಯೋ ಇಷ್ಟ ನಿಮಗೆ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಬಾಯ್.